ಗಿರೀಶ್ ಅಂತೇಳಿ ನಾವು ಪೋಸ್ಟಲ್ ಡಿಪಾರ್ಟ್ಮೆಂಟ್ ಇಂದ ಬಂದಿರೋದು. ಏನಂದ್ರೆ ನಮ್ಮ ಮದನ್ ಸರ್ ಅವರು ಈ ರೀತಿ ನಮ್ಮ ಸುಮಾರು 1 ವರ್ಷಗಳಿಂದ ನಮ್ಮ ಜೊತೆ ಕೋಆರ್ಡಿನೇಟ್ ಮಾಡ್ತಾ ಇದ್ದಾರೆ. ಇವ್ರ ಈ ತರ ಜನಗಳಿಗೆ ಸಾರ್ವಜನಿಕ ಅನುಕೂಲ ಆಗುವಂತ ಒಂದು ಕ್ಯಾಂಪ್ ಅನ್ನ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅಲ್ಲಿ ಅವ್ರಿಗೆ ಯಾವ ಸರ್ಕಾರದ ಸಿಗುವಂತ ಸವಲತ್ತುಗಳು ಮತ್ತು ಹಾಗೆ ನಮ್ಮ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಇಂದನೂ ಕೂಡ ಅವ್ರಿಗೆ ಅಕೌಂಟ್ಗಳನ್ನ ತೆರೆಯೋದಕ್ಕೆ ಅವ್ರಿಗೆ ಒಂದು ಸಹಾಯವನ್ನ ಮಾಡ್ತಾ ಇದ್ದಾರೆ. ಮತ್ತೆ ನಮ್ಮ ಪೋಸ್ಟಲ್ ಇಲಾಖೆಯಲ್ಲಿ ಯಾವ್ಯಾವ ರೀತಿಯ ಸೇವಿಂಗ್ ಸ್ಕೀಮ್ಸ್ ಇದೆ, ಹೆಣ್ಮಕ್ಳಿಗೆ ಸುಕನ್ಯಾ ಸಮೃದ್ಧಿ ಆಗಿರ್ಬೋದು, ವಯಸ್ಸಾಗಿರುವಂತವರಿಗೆ SSY ಅವ್ರನ್ನ ಅಕೌಂಟ್ ಅನ್ನ ಸರ್ಕಾರದಿಂದ ಬರುವಂತ ಬೆನಿಫಿಷರಿ ಸ್ಕೀಮ್ಗಳನ್ನ ಥ್ರೂ ಪೋಸ್ಟ್ ಆಫೀಸ್ ಮುಖೇನ ತಗೊಳ್ಳಿಕ್ಕೆ ಅವೇರ್ನೆಸ್ ನ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಇದರಿಂದ ಇಲ್ಲಿ ಸ್ಥಳೀಯವಾಗಿ ಜನಗಳಿಗೆ ಅವರು ಬೇರೆ ಕಡೆ ಹೋಗಿ ಅವರು ಸಮಯ ಮತ್ತೆ ಹಣ ಎರಡನ್ನೂ ಉಳಿತಾಯ ಮಾಡಿಕೊಡ್ತಾ ಇದ್ದಾರೆ. ಇದರಿಂದ ಅವ್ರಿಗೆ ತುಂಬಾ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ಹಾಗೂ ನಮ್ಮ ಅಂಚೆ ಇಲಾಖೆ ಪರವೂ ಕೂಡ ಅವ್ರಿಗೆ ನಾವು ಒಂದು ಧನ್ಯವಾದನ ಹೇಳ್ತೀವಿ. ಯಾಕಂದ್ರೆ ಅವರು ಸುಮಾರು 1 ವರ್ಷಗಳಿಂದ ನಮಗೆ ತುಂಬಾ ಖಾತೆಗಳನ್ನ ಓಪನ್ ಮಾಡಿಸಿದ್ದಾರೆ ಪೋಸ್ಟ್ ಆಫೀಸ್ ನಲ್ಲಿ. ಅದಕ್ಕೋಸ್ಕರ ಅವ್ರಿಗೆ ವಿಶೇಷವಾಗಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು ಸರ್. SK ಗ್ರೂಪ್ಸ್ ನ ಮಾಲೀಕರಾದಂತಹ ಮತ್ತು ಸಂಸ್ಥಾಪಕ ಅಧ್ಯಕ್ಷರಾದಂತಹ ಶ್ರೀ S ಕೋಮದನ್ ಅವರು ತುಂಬಾ ಕೆಲಸ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ನಮಗ್ ತಿಳಿದಾಗೆ, ಪಬ್ಲಿಕ್ ತಿಳಿದಾಗೆ, ಸೊ ಎಲ್ಲ ಸುತ್ತಮುತ್ತಲು ನಮ್ಮ ದಯಾನಂದ ನಗರ ವಾರ್ಡ್ ಅಲ್ಲಿ ಮತ್ತೆ ಇನ್ನೂ ಹಲವಾರು ವಾರ್ಡ್ಗಳಲ್ಲಿ ಅವರು ಒಂದು ಯುವ ಮುಖಂಡನಾಗಿ ಹೆಚ್ಚಿನ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ತಿಳಿದಂಗೆ, ನಾವು ಕೇಳ್ಪಟ್ಟಂಗೆ ಮತ್ತೆ ನಾವು ಕಣ್ಣಲ್ಲಿ ನೋಡ್ದಂಗೆ ಈ ಎಲ್ಲಾ ತರದ ವೇತನಗಳು ಅಂದ್ರೆ ವೃದ್ಧಾಪ್ಯ ವೇತನ, ಸಂಧ್ಯಾ ಸುರಕ್ಷಾ ವೇತನ, ಅಂಗವಿಕಲರ ವೇತನ, ಇದೆಲ್ಲ ಮನಸ್ವಿನಿ ಇದೆಲ್ಲ ಮಾಡ್ಕೊಂಡ್ ಬರ್ತಾ ಇದೆ. ಮತ್ತು ಸುಮಾರು ಜನಕ್ಕೆ ಬಡವರಿಗೆ ಲೋನ್ ಕೊಡಿಸೋ ಒಂದು ಕೆಲಸ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಇವರು ಇನ್ನೂ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡಿ ಒಳ್ಳೆ ರೀತಿಯಲ್ಲಿ ಯುವ ಮುಖಂಡರಾಗಿ ಎಲ್ಲಾ ಪಕ್ಷದವರು ಅಷ್ಟೇ, ಎಲ್ಲಾ ವ್ಯಕ್ತಿಗಳು ಅಷ್ಟೇ ಗುರುಸೋ ತರ ಆಗ್ಲಿ ಅಂತ ಅನ್ಬಿಟ್ಟು ನಾನು ಅವರ ಆತ್ಮೀಯ ಸ್ನೇಹಿತನಾಗಿ ಈ ವಿಷಯನ ತಮಗೆ ಬಹಳ ವಿಶೇಷವಾದದ್ದು. ಯಾಕಂದ್ರೆ ಈ ಬಡಾವಣೆಯಲ್ಲಿ ಅಂದ್ರೆ ದಯಾನಂದ ನಗರ ವಾರ್ಡ್ ನಂಬರ್ 97, ಪ್ರಕಾಶ್ ನಗರ ವಾರ್ಡ್ ನಂಬರ್ 98 ನಲ್ಲಿ ಬಹಳಷ್ಟು ಬಡ ಜನರಿದ್ದಾರೆ, ವಯೋವೃದ್ಧರಿದ್ದಾರೆ, ವಿಧವೆಯರಿದ್ದಾರೆ, ಅಂಗವಿಕಲರಿದ್ದಾರೆ, ಇನ್ನು ಅನೇಕ ಸಮಸ್ಯೆಗಳಿರುವಂತ ಜನರಿದ್ದಾರೆ. ಹಾಗಾಗಿ ಮನೆ ಬಾಗಿಲಿಗೆ ಸೇವೆಯುವಂತ ಕಾರ್ಯಕ್ರಮವನ್ನ SK ಗ್ರೂಪ್ ವತಿಯಿಂದ SK ಗ್ರೂಪ್ ನ MD ಆದಂತ ಮ್ಯಾನೇಜಿಂಗ್ ಡೈರೆಕ್ಟರ್ S ಕೋಮದನ್ ಅವರು ತಹಸೀಲ್ದಾರ್ ಅವರ ವತಿಯಿಂದ ಅನುಮತಿಯನ್ನು ಪಡೆದು ಅವರ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮ ಬಹಳ ಜನೋಪಯೋಗಿ ಕಾರ್ಯಕ್ರಮ. ಯಾಕಂದ್ರೆ ಎಷ್ಟೋ ಜನಕ್ಕೆ ಕಚೇರಿ ಎಲ್ಲಿದೆ ಅಂತ ಗೊತ್ತಿರಲ್ಲ, ಒಂದು ಅರ್ಜಿ ಭರ್ತಿ ಮಾಡಕ್ ಗೊತ್ತಿರಲ್ಲ, ಮತ್ತೆ ಏಜೆಂಟ್ಗಳ ಹಾವಳಿಯಿಂದ ತಪ್ಪಿಸ್ಬೇಕು ಅಂತೇಳಿ ನೇರವಾಗಿ ಜನರಿಗೆ ಅನುಕೂಲ ಆಗ್ಬೇಕು ಅಂತೇಳಿ SK ಗ್ರೂಪ್ ನ S ಕೋಮದನ್ ಅವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇಂಥ ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಇರಬೇಕು. ಜನರು ಸಹ ಇಲ್ಲಿ ಬಂದು ವಿಚಾರಿಸಬೇಕು, ನಿಮ್ಮಲ್ಲಿ ಏನೆಲ್ಲ ಸವಲತ್ತುಗಳಿದೆ, ಏನೆಲ್ಲ ಸೇವೆಯನ್ನ ನೀವು ಮಾಡ್ತಾ ಇದ್ದೀರಾ, ನಮ್ಗೆ ನಿಮ್ಮ ಒಂದು ಸೇವೆ ಅಗತ್ಯತೆ ಇದೆ ಅಂತ ಹೇಳಿ ತಿಳಿಸಿದ್ರೆ ಇವ್ರು ಖಂಡಿತ ಒಂದು ಸೇವೆಯನ್ನ ನಿರ್ವಹಿಸ್ಕೊಡ್ತಾರೆ ಸರ್ಕಾರದ ವತಿಯಿಂದ, ಅಥವಾ ವೈಯಕ್ತಿಕವಾಗಿ ಏನಾದ್ರು ಇದ್ರೆ ಅದನ್ನು ಸಹ ಮಾಡ್ಕೊಡ್ತಾರೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ದಯವಿಟ್ಟು ಜನರು ಇದನ್ನ ಸದುಪಯೋಗಪಡಿಸ್ಕೊಳ್ಳಿ, ಅವ್ರನ್ನ ಬೆಂಬಲಿಸಿ ಆಶೀರ್ವದಿಸಿ ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಏನೆಲ್ಲ ನೋಂದಣಿ ಪ್ರಕ್ರಿಯೆ ಮಾಡ್ಕೊಡ್ತಾ ಇದ್ದಾರೆ ಈ ಒಂದು ಇದರಲ್ಲಿ ಸರ್? ಈ ಕಾರ್ಯಕ್ರಮದಲ್ಲಿ ವಯೋವೃದ್ಧ ಮಾಸಾಸನ, ಅಂಗವಿಕಲ ಮಾಸಾಸನ, ವಿಧವಾ ಮಾಸಾಸನ ಮತ್ತು ವಿದ್ಯೆ ಮತ್ತೆ ಇವ್ರಿಗೆ ಅನುಕಂಪ ಆಧಾರದ ಮೇಲೆ ಉದ್ಯೋಗ ಸಿಕ್ಕುತ್ತಲ್ಲ ದೃಢೀಕರಣ ಪತ್ರ, ಅದನ್ನು ಸಹ ಮಾಡ್ಕೊಡ್ತಾ ಇದ್ರೆ. ಇನ್ನು ಅನೇಕ ಯೋಜನೆಗಳನ್ನು ಹಮ್ಮಿಕೊಂಡು ಅವರು ಇನ್ನು ಅನೇಕ ವಿಧವಾದಂತ ಯೋಜನೆ ತಹಸೀಲ್ದಾರ್ ಕಚೇರಿಯಿಂದ ಏನೆಲ್ಲ ಸೌಲಭ್ಯಗಳಿದೆ ಅವೆಲ್ಲ ಸೌಲಭ್ಯಗಳನ್ನ ಇವ್ರು ನೆರವೇರಿಸಿಕೊಡ್ತಾರೆ. ಸರ್ಕಾರದ ವತಿಯಿಂದ ತಲುಪಿಸುವಂತ ಸವಲತ್ತುಗಳನ್ನ ಜನರಿಗೆ ನೇರವಾಗಿ ತಲುಪಿಸ್ತಾ ಇದ್ದಾರೆ. ಖುದ್ದು ಅವರೇ ನಿಂತು ಮನೆಗೆ ಹೋಗಿ ಪ್ರತಿಯೊಬ್ಬರನ್ನ ಕರ್ಕೊಂಡು ಬಂದು ಈ ರೀತಿ ತಹಸೀಲ್ದಾರ್ ಕಚೇರಿಯಿಂದ ಸಿಬ್ಬಂದಿ ವರ್ಗ ಬಂದಿದೆ, ಹಾಗಾಗಿ ನೀವೆಲ್ಲ ಬನ್ನಿ, ಏಜೆಂಟ್ ಮುಖಾಂತರ ಬೇಡ, ಹಣ ಕಳ್ಕೋಬೇಡಿ ಅಂತೇಳಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಇದು ಬಹಳ ವಿಶೇಷವಾದಂತ ಕಾರ್ಯ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಸರ್, ಈ ಒಂದು ನೋಂದಣಿ ಪ್ರಕ್ರಿಯೆ ಎಷ್ಟು ದಿನದಿಂದ ನಡೆಸ್ತಾ ಇದ್ದಾರೆ ಕೋಮದನ್ ಅವರು? ಸರ್, 3 ದಿನಗಳಿಂದ ಈ ಒಂದು ನೋಂದಣಿ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಸರ್. ಇವತ್ತು 4 ಗಂಟೆವರೆಗೂ ಇರುತ್ತೆ ಸರ್. ಅಂದಾಜು ಎಷ್ಟು ಜನ ನೋಂದಣಿ ಆಗಿದೆ ಸರ್ ಆಲ್ರೆಡಿ? ಸರ್, ಈಗಾಗಲೇ ಇದುವರೆಗೂ ಇಲ್ಲ, 19ರಿಂದ ಪ್ರಾರಂಭ ಆಗಿದೆ. ಈಗಾಗಲೇ ಒಂದು 150ಕ್ಕೂ ಹೆಚ್ಚು ಜನರು ನೋಂದಣಿ ಮಾಡ್ಕೊಂಡಿದ್ದಾರೆ ಸರ್. ಎಷ್ಟು ನಿರೀಕ್ಷೆ ಇದೆ ಸರ್ ಇನ್ನು ಬರಬಹುದು? ಸರ್, ನಮಗೆ 300 ಜನರು ಒಂದು ನಿರೀಕ್ಷೆ ಇದೆ ಸರ್. ಗಣ್ಯ ವ್ಯಕ್ತಿಗಳು ಬರ್ಬೋದು ಸರ್ ಇಲ್ಲಿ? ಸರ್, ಇಲ್ಲಿ ಮಾನ್ಯ ಉಪ ತಹಸೀಲ್ದಾರ್ ಅವರು ಬರ್ತೀನಿ ಅಂತ ಹೇಳಿದ್ದಾರೆ ಸರ್. ಅವ್ರು ಮಾಡದ್ದೆ ನಂತ ಅವ್ರಿಗೆ ನನ್ರಿ ಹೇಳ್ಬೇಕು ನಾನು ಇರ್ತೀನಿ. ಆಸೆ ಪಡ್ತಾ ಇದ್ದೀನಿ. ಪಿಂಚಣಿ ಮಾಡಿದ್ದಾರೆ ಇವತ್ತು. ಅವ್ರು ಮಾಡೋಕೆ ನಾನು நன்றி. இந்த ஏரியாவுக்கு நல்லது செய்யறாரு. அவர் மறுபடியும் எங்களுக்கு கவுன்சிலரா வந்தா நல்லது செய்வாருன்னு எங்களுக்கு நம்பிக்கை இருக்கு.
அதனால அவரு இன்னும் நல்லா வளரணும், மேல் மேலும் உதவி செய்யணும். நாங்க அவருக்கு ஆதரவு கொடுப்போம். தயவுசெய்து வந்து இங்க வந்து தாலுகா ஆபீஸுக்கு போறது ரொம்ப தொந்தரவு வந்து நம்ம ஜனங்களுக்கு. ஆட்டோ பிடிக்கணும், ஆட்டோ கிடைக்கிறதுல வயசானவங்க போயிட்டு வர்றதுக்கு பின்ஷன் பண்றதுக்கு ரொம்ப கஷ்டம் ஆகுது. அதனால தாசில்தாரி இங்கே வர வச்சு கோமதன் சாரு எஸ்கே குரூப் மூலியமாக வர வச்சு உங்களுக்கு நம்மளுக்கு சௌலபியம் செய்யணுங்கிறாரு. அதனால அவங்களுக்கு ரொம்ப நன்றி சொல்லி வைக்கணும் நம்ம. ஏன்னாக்கா இங்க வந்து விடோ பென்ஷன், ஓல்டேஜ் பென்ஷன், விடோ பென்ஷன் அண்ட் ஹேண்டிகேப்ட் எல்லாமே எல்லா வேலையும் சலுகையும் செய்யணுங்கிறாரு. நம்மளுக்கு ஜனங்களுக்கோசரம் எவ்வளவு சலுகை செய்தாரு, இது ரொம்ப மிக்க நன்றி. இந்த மாதிரி சலுகை எங்கேயும் செய்யறதில்ல, யாரும் செய்யறதில்ல, எந்த இதுவும் பண்ணாத இருக்கிறாங்க. தாலுகா ஆஃபீஸ் போனாக்கா நம்ம ஆட்டோ பிடிச்சி போகணும், வயசானவங்க போறதுக்கு ஆகாது. அங்க போனா அது இல்லை இது இல்லைன்னு கேட்கறாங்க. அங்க இருக்கிற புரோக்கரங்க 1000 கோடி மார்க்படுத்தி நின்றாரு. அதெல்லாம் தடை கட்டி நம்மளுக்கு ஈஸியா வரும். இங்கே வந்து நேரடியாக செய்து ஃப்ரீயாக செய்து கொடுக்குறாரு. எந்த ஒரு காசு வாங்காத கொள்ளாத நல்ல மாதிரி உட்கார வச்சு ஜனங்களுக்கு செய்து கொடுத்து அனுப்புறாரு சௌலபியம். ಅದಕ್ಕೆ ரொம்ப ನನ್ರಿ ತಿಳಿಯೋಕೆ ನಮಸ್ಕಾರ ತಿಳಿಸ್ಕೊಳ್ತಾ ಇದ್ದೀನಿ. ಇದು ನಾನು ಕೋಮದನ್ ಎಸ್ ಕೆ ಗ್ರೂಪ್ಸ್ ಇಂದ ಮಾತಾಡ್ತೇನೆ, ವಾರ್ಡ್ ನಂಬರ್ 97 ಇಂದ. ಈ ಪೆನ್ಷನ್ ಪ್ಲಾನ್ಗಳು ಸುಮಾರು ದಿನದಿಂದ ಯೋಚನೆ ಇತ್ತು. ಮೆಡಿಕಲ್ ಕ್ಯಾಂಪ್ಗಳು ಮಾಡ್ತಾ ಇದ್ದೀವಿ. ಈಗ 15ನೇ ಕ್ಯಾಂಪ್ ಮಾಡ್ತಾ ಇರೋದ್ರಿಂದ ಸುಮಾರು ಜನ ಬಂದಿದ್ದಾರೆ. ಇವಾಗ ತನಕ 100-150 ಜನ ಬಂದು ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರಿಗೆ ಇವತ್ತೇ ಆರ್ಡರ್ಸ್ ಕಾಪಿ ಸಿಗ್ತಾ ಇದೆ, ಸಂತೋಷ ಆಗ್ತಾ ಇದೆ. ಇನ್ನು ಎಷ್ಟು ಜನ ಬರ್ತಾರೋ ಬರ್ಲಿ, ಎಲ್ಲಾರ್ಗು ನಾನು ಮಾಡಿಸ್ಕೊಡ್ತಾ ಇದ್ದೀನಿ. ಎಲ್ಲಾರ್ಗು ಫ್ರೀ ಆಗಿ ನಾನು ಮಾಡಿಸ್ಕೊಡ್ತಾ ಇದ್ದೀನಿ. ಎಲ್ಲ ಇಡೀ ಶ್ರೀರಾಮ್ಪುರ, ರಾಜಾಜಿನಗರ, ಪ್ರಕಾಶ್ ನಗರ ಯಾರು ಬಂದ್ರು ಮಾಡ್ಕೊಡ್ತಾ ಇದೀನಿ ಸರ್. ಎಲ್ಲಾ ಜನರು ಒಬ್ರೇ ಅಲ್ವಾ ಸರ್. ನಾವು ಜನರನ್ನ ನಾನು ಡೈವರ್ಟ್ ಮಾಡಕ್ಕೆ ಬೇರೆ ರೀತಿ ನಾವು ಮಾತಾಡಕ್ಕಾಗಲ್ಲ. ಎಲ್ಲಾರು ನಮ್ಮವ್ರು ಬರೋದ್ರಿಂದ ಪ್ರತಿಯೊಬ್ರು ನಾನು ಮಾಡಿಸ್ಕೊಡ್ತಾ ಇದ್ದೀನಿ ಸರ್. ಎಲ್ಲಾರ ಅವ್ರು ಮಾಡಲ್ಲ ಇವ್ರು ಮಾಡಲ್ಲ, ನಮ್ಗೆ ಬೇರೆಯವ್ರ ಕತೆ ಬೇಕಾಗಿಲ್ಲ ಸರ್. ನಾನ್ ಮಾಡ್ತಾ ಇರೋದು ಕೆಲಸ ಪ್ರೀತಿಯಿಂದ ಮಾಡ್ತಾ ಇರೋದ್ರಿಂದ ಸಂತೋಷವಾಗಿ ಮಾಡ್ತಾ ಇದ್ದೀನಿ ಸರ್. ನಾನು ಅದರಿಂದ ಒಳ್ಳೆ ರೆಸ್ಪಾನ್ಸ್ ಇದೆ, ಎಲ್ಲ ಜನರು ಸಂತೋಷ ಆಗ್ತಾ ಇದ್ದಾರೆ. ಪ್ರತಿಯೊಬ್ರು ನಮ್ಮ ಹತ್ರ ಬರೋದ್ರಿಂದ ನನ್ಗೆ ತುಂಬಾ ಅನುಕೂಲ ಆಗ್ತಾ ಇದೆ, ಅವ್ರಿಗೂ ಅನುಕೂಲ ಆಗ್ತಾ ಇದೆ. ಎಲ್ಲ ಒಂದೊಂದು ಕೆಲಸ ನಾನು ಮಾಡ್ತಾ ಇದ್ದೀವಿ.